ಹಾಯ್ ಫ್ರೆಂಡ್ಸ್, ಶುಭ ಮುಂಜಾನೆ. ಇವತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕೆಲವು ಕಡೆ ಉಪ್ಸಾರು ಅಂತಲೂ ಕೂಡ ಕರೀತಾರೆ. ಸೊಪ್ಪು ಮತ್ತು ತೊಗರಿಬೇಳೆ, ಅವರೆಬೇಳೆ ವಾಶ್ ಮಾಡಿ ಹಾಕೋತಿದ್ದೀನಿ ಕುಕ್ಕರ್ಗೆ. ಅದ್ರ ಕೂಡನೇ ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಇಡೋದು. ಉಪ್ಪೆಲ್ಲ ಹಾಕ್ಬಿಟ್ಟು ಎಲ್ಲ ಹಾಕಿಟ್ಟ ನಂತರ 2 ವಿಷಲ್ ಬರಬೇಕು. 2 ವಿಷಲ್ ಬಂದರೆ ಬೆಂದಿರುತ್ತೆ ಚೆನ್ನಾಗಿ. ಇಲ್ಲ ಇನ್ನೂ ತುಂಬ ಬೆಂದಿರಬೇಕು ಅನ್ನಂಗಿದ್ರೆ 3 ವಿಷಲ್ ಹಾಕ್ಸಿದ್ರೆ ಸಾಕು. ವಿಷಲ್ ಹಾಕ್ಸಿದ್ರೆ ಸಾಕು. ಕಾಳೆಲ್ಲ ತುಂಬ ಬೆಂದಿರುತ್ತೆ. ಆನಂತರ ವಿಷಲ್ಗೆ ಇಟ್ಬಿಟ್ಟು ನಮಗೆ ಖಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಾವು ಬೇಕಾದ್ರೆ ಅದಕ್ಕೆ ಜೀರಿಗೆ, ಮೆಣಸು ಮತ್ತು ಕಾಯಿ ಎಲ್ಲನೂ ಕೂಡ ಎಣ್ಣೆಲಿ ರೋಸ್ಟ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಅಷ್ಟು ಮಾತ್ರ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರಗಿಂತ ಒಂದು ಸ್ವಲ್ಪ ಚಿಕ್ಕದೇ ಅಷ್ಟು ಹುಣಸೆ ಹಣ್ಣು ಅಷ್ಟೇ, ಏಕೆಂದರೆ ನಾವಿರೋದೇ ಇಬ್ಬರಾಗಿರೋದ್ರಿಂದ ಸ್ವಲ್ಪನೇ ಸಾಂಬಾರು ಕ್ವಾಂಟಿಟಿ ಇರೋದ್ರಿಂದ ಅಷ್ಟು ಮಾತ್ರ ಇದು ಮಾಡ್ಕೋತಿದ್ದೆ. ಮತ್ತು ಒಂದು ಕಡೆ ಜಾರಿಗೆ ಈರುಳ್ಳಿ ಅವು ಫ್ರೈ ಆಗೋವರೆಗೂ ಜಾರಿಗೆ ಇನ್ನೇನು ಬೇಕು ಹಾಕ್ಕೊಳ್ಳೋಣ ಅಂತ 2 ಸ್ಪೂನ್ ಜೀರಿಗೆ, 4 ಮೆಣಸು, ಮತ್ತು ಸ್ವಲ್ಪ ಕಾಯಿ ತುರಿ. ಅಂದರೆ ನಾನೇ ವಿಡಿಯೋ ಮಾಡಿಕೊಂಡು ಇದು ಮಾಡೋದ್ರಿಂದ ಸ್ವಲ್ಪ ಆಚೀಚೆ ಆಗ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ನೋಡ್ಬೋದು ಆಲ್ರೆಡಿ ಕಂದು ಬಣ್ಣಕ್ಕೆ ಬರ್ತಾಯಿದೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನೂ ಸತ್ಯ ಹಿಂಗೆ ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ಖಾರ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ 8 ಹಾಕೋದಕ್ಕೆ 4 ಮೆಣಸಿನ್ಕಾಯಿ ಹಾಕಿದ್ರೂ ಸಾಕು. ಸ್ವಲ್ಪ ಕಾಯಿ, ಬಸ್ಸಾರಿಗೆ ಜಾಸ್ತಿ ಕಾಯಿ ಹಾಕ್ಬಾರ್ದು, ಹಾಕ್ದಲೇ ಮಾಡ್ಬೋದು. ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ದು. ಮತ್ತು ಇದು ಆಯ್ತಾ ಬಂತು. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಬಾಡಿಸ್ಕೊಂಡಿದ್ದಂಥ ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಕುಕ್ಕರ್ಗೆ ಇಟ್ಟಿದ್ನಲ್ಲ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕಾಳು ಸ್ವಲ್ಪ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಅಂತ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ರುಬ್ಕೊಂಡು, ಅಂದರೆ ನಾನು ಕಾಳಿಗೆ ಸಪ್ರೇಟ್ ಒಗ್ಗರಣೆ ಅಂತ ಏನು ಮಾಡಲ್ಲ. ಅಂದರೆ ಕಾಳಿಂದ ರುಬ್ತೀನಲ್ಲ ಅದನ್ನೇ ಸ್ವಲ್ಪ ಖಾರ ತೊಗೊಂಬಿಟ್ಟು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿರೋದನ್ನೇ ಸ್ವಲ್ಪ ಖಾರ ತೊಗೊಂಬಿಟ್ಟು ಕಾಳು ಒಗ್ಗರಣೆಗೆ ಅಂತ ಎಣ್ಣೆ ಬಿಟ್ಬಿಟ್ಟು ಈ ಥರ ಸ್ವಲ್ಪ ಖಾರ ಹಾಕಿ ಖಾರ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ, ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಫ್ರೈ ಮಾಡಿದ ನಂತರ ಕಾಳು ಹಾಕಿ 1-2 ನಿಮಿಷ ಬಾಡಿಸಿದ್ಮೇಲೆ ನೋಡ್ಬೋದು ಎಣ್ಣೆ ಮೇಲ್ಗಡೆ ಬರ್ತಾ ಇದೆ. ಆ ಥರ ಬಂದ ನಂತರ ಸ್ವಲ್ಪ 1-2 ನಿಮಿಷನಾದರೂ ಫ್ರೈ ಮಾಡಬೇಕು ಅದು ಖಾರನ, ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಳು ಅಷ್ಟೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ಈ ಥರನೂ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ನಮ್ಮ ಮನೆಯವ್ರಿಗೆ ಇದೇ ಥರ ಇಷ್ಟ. ನೋಡ್ಬೋದು ನೀವು ಯಾವ ಥರ ಕುದೀತಾ ಇದೆ, ಎಣ್ಣೆ ಮೇಲೆ ಬರ್ತಿದೆ ಅಂತ.
ಅದಕ್ಕೆ ಇನ್ನು ಸಾಂಬಾರಿಗಾಗಿ ಉಳ್ಕಿ ಕಾಳು ಉಳಿದಿದ್ದ ಕಾಳು ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಇನ್ನೊಂದು 2 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಖಾರ ಸ್ವಲ್ಪ ಕಾಳು ಮತ್ತು ಸೊಪ್ಪಿಗೆ ಹತ್ತೋ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಕೊನೆಗೆ ಸ್ವಲ್ಪ ಕಾಯಿ ಮಾಡ್ಕೊಂಡಿದ್ದೆ, ಏಕೆಂದರೆ ಯಾವುದೇ ಕಾಳು ಒಗ್ಗರಣೆಗಾದರೂ ಸರಿಯೇ ಕೊನೆಯಲ್ಲಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕಾಳು ಬೆಂದಾದ ನಂತರ ನನಗಲ್ಲಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಏನೋ ಟ್ರೈ ಮಾಡೋಣ ಅಂತ ಮಾಡಿದೆ. ಕೊನೆಗೆ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಕಾಳು ಮತ್ತು ಸೊಪ್ಪಿಗೆಲ್ಲ ಖಾರ ಹೊಂದ್ಕೊಳ್ಳೋ ಹಾಗೆ ಅದು ಬಾಡಿಸ್ಕೊಂಡಾದ ನಂತರ ಕಾಯಿ ಹಾಕಿ ಮತ್ತೆ ಇನ್ನೊಂದು ನಿಮಿಷ ಬಾಡಿಸ್ಬೇಕು. ಏಕೆಂದರೆ ಕಾಯಿ ಅದರಲ್ಲಿ ಸ್ವಲ್ಪ ಇದಾಗಬೇಕು, ಹಾಕಿದ ತಕ್ಷಣವೇ ತೆಗಿಬಾರ್ದು. ಇನ್ನು ಮತ್ತೆ ಆ ಥರ ಫ್ರೈ ಮಾಡ್ತಾನೆ ಇರಬೇಕು, ಏಕೆಂದರೆ ತಳ ಒತ್ತುತ್ತೆ. ಹಾಗಾಗಿ ನಾನು ಲೋ ಮೀಡಿಯಮಾಗಿ ಇಟ್ಟಿದ್ದೆ. ಹಾಗಾಗಿ ಅಷ್ಟರಲ್ಲಿ ಸಾಂಬಾರನ್ನು ಇಡೋಣ, ಬೇಯ್ತಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಸಾರು ಇಡೋಣ ಅಂತ ಇಡ್ತಾಯಿದ್ದೀನಿ. ನೋಡ್ಬೋದು ನೀವು, ಸಾಂಬಾರು ಕೂಡ ಇನ್ನೊಂದು ಕಡೆ ಬೇಯ್ತಾ ಇದೆ. ಇನ್ನು ಸ್ವಲ್ಪ ರುಬ್ಬೋದಿತ್ತು, ರುಬ್ಬಿ ಹಾಕಬೇಕು. ಸ್ವಲ್ಪ ರುಬ್ಬಿರೋದಿತ್ತಲ್ಲ ಅದು ಮಾತ್ರ ಇಕ್ಕಿದ್ದೀನಿ ನಾನು. ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿತ್ತು ಅಂತ, ಎಷ್ಟು ಮಾಡಿದೆ ಸಾಂಬಾರು ಅಂತ ಅಂದ್ಬಿಟ್ಟು. ನೋಡ್ಬೋದು ನೀವು, ಈ ಥರ ನೊರೆ ಬರುತ್ತೆ. ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದ್ರಿಂದ ಸಾರು ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಆಗಿರ್ಬೋದು, ಅನ್ನ ಆಗಿರ್ಬೋದು, ಅದ್ರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ಅದ್ರ ಜೊತೆ ಬೆಣ್ಣೆ ಅಥವಾ ತುಪ್ಪ ಇದ್ರೂ ಅಂತೂ ಇನ್ನೂ ಹೇಳೋಕ್ಕಾಗಲ್ಲ. ಇನ್ನೂ ಒಂದು ಜಾಸ್ತಿನೇ ತಿಂತೀವಿ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಎಲ್ಲಿ ಫುಲ್ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಆದರೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಸಾಂಬಾರು ಅಂತ ಅಂದ್ಬಿಟ್ಟು. ಇದು ಕೀರೆ ಸೊಪ್ಪು ಸಾರು. ಥ್ಯಾಂಕ್ ಯು ಸೋ ಮಚ್.